ರಾಜ್ಯ ಕಾಂಗ್ರೆಸ್ ಸರ್ಕಾರದಲ್ಲಿ ದಕ್ಷ ಪ್ರಾಮಾಣಿಕ ಅಧಿಕಾರಿಗಳಿಗೆ ಬೆಲೆ ಇಲ್ವಾ ಅನ್ನೋ ಪ್ರಶ್ನೆ, ರಕ್ಷಣೆ ಇಲ್ವಾ ಎನ್ನುವ ಪ್ರಶ್ನೆ ಮತ್ತೊಮ್ಮೆ ಉದ್ಭವಿಸಿದೆ. ಯಾಕಂದ್ರೆ ನಿನ್ನೆ ಮಧ್ಯರಾತ್ರಿ ಶಿವಮೊಗ್ಗ ಜಿಲ್ಲೆಯ ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯ ಮಹಿಳಾ ಅಧಿಕಾರಿ ಜ್ಯೋತಿ ಅಂತ ಅವರು ಅಕ್ರಮ ಮರಳು ದಂಧೆಕೋರರಿಗೆ ಬಿಗ್ ಶಾಕ್ ಅನ್ನ ಕೊಟ್ಟು ಅಕ್ರಮ ಮರಳು ಗಣಿಗಾರಿಕೆಗೆ ಬ್ರೇಕ್ ಅನ್ನ ಹಾಕುವಂತಹ ದಿಟ್ಟ ಹೆಜ್ಜೆಯನ್ನ ಇಟ್ಟು ಅಕ್ರಮವಾಗಿ ಮರಳು ಗಣಿಗಾರಿಕೆ ನಡೀತಾ ಇದ್ದಂತಹ ಸ್ಪಾಟ್ಗೆ ವಿಸಿಟ್ ಅನ್ನ ಕೊಡ್ತಾರೆ. ಈ ವೇಳೆ ಅವರ ಮೇಲೆ ಕಾಂಗ್ರೆಸ್ನ ಭದ್ರಾವತಿ ಶಾಸಕರಾಗಿರುವಂತಹ BK ಸಂಗಮೇಶ್ ಅವರ ಪುತ್ರ ದರ್ಪ ತೋರಿದ್ದಾನೆ. ಮಹಿಳಾ ಅಧಿಕಾರಿ ಜ್ಯೋತಿ ಅಕ್ರಮ ಮರಳು ಗಣಿಗಾರಿಕೆ ನಡೀತಾ ಇದ್ದ ಭದ್ರಾ ನದಿ ತಟದಲ್ಲಿ ಪರಿಶೀಲನೆಯನ್ನ ಮಾಡ್ತಾ ಇದ್ರು. ಈ ವೇಳೆ ಅಲ್ಲಿದ್ದಂತಹ ಕೆಲ ವ್ಯಕ್ತಿಗಳು ಅವರನ್ನು ಅಪೋಸ್ ಮಾಡ್ತಾರೆ. ಹಾಗೆಯೇ BK ಸಂಗಮೇಶ್ ಅವರ ಪುತ್ರ ಬಸವೇಶ್ಗೆ ಕಾಲ್ ಮಾಡ್ತಾರೆ. ಕಾಲ್ ಮಾಡಿದಾಗ ಬಸವೇಶ್ ಮಹಿಳಾ ಅಧಿಕಾರಿಗೆ ಬಾಯಿಗೆ ಬಂದ ಹಾಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾರೆ. ಒಬ್ರು ಅಧಿಕಾರಿಯ ಜೊತೆಗೆ ಮಾತನಾಡ್ತಿದ್ದೀನಿ ಅನ್ನೋ ಅರಿವಿರ್ಲಿ, ಬಾಯಿಗೆ ಬಂದ ಹಾಗೆ ಮಾತನಾಡಬೇಡಿ, ಗೌರವ ಕೊಟ್ಟು ಮಾತನಾಡಿ ಅಂತ ಹೇಳಿ ಆ ಮಹಿಳಾ ಅಧಿಕಾರಿ ಹೇಳಿದ್ರು ಕೂಡ ಬಸವೇಶ್ ನಾಲಗೆಯನ್ನ ಹರಿಬಿಟ್ಟು ಬಳಸಬಾರದ ಪದಗಳನ್ನ ಬಳಸಿ ಆ ಮಹಿಳಾ ಅಧಿಕಾರಿಯನ್ನ ನಿಂದಿಸಿದ್ದಾರೆ. ಇನ್ನು ಸಂಗಮೇಶ್ ಅವರ ಪುತ್ರ ಬಸವೇಶ ಈ ನಡವಳಿಕೆ ತೀವ್ರ ಟೀಕೆಗೆ ಗುರಿಯಾಗಿದ್ದು, ಅವರು ಮಾತನಾಡಿರುವಂತಹ ವಿಡಿಯೋ ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗಿದ್ದು ಸಾಕಷ್ಟು ಆಕ್ರೋಶ ಕೂಡ ವ್ಯಕ್ತವಾಗ್ತಾ ಇದೆ. ಅದರಲ್ಲೂ ವಿಪಕ್ಷ ಬಿಜೆಪಿ ಮತ್ತು JDS ರಾಜ್ಯ ಕಾಂಗ್ರೆಸ್ ಸರ್ಕಾರವನ್ನ, ಅದರಲ್ಲೂ ಸಿಎಂ ಸಿದ್ದರಾಮಯ್ಯನವರನ್ನ ತೀವ್ರ ತರಾಟೆಗೆ ತೆಗೆದುಕೊಂಡಿದ್ದು, ನಿಮ್ಮ ಆಡಳಿತದಲ್ಲಿ ದಕ್ಷ ಪ್ರಾಮಾಣಿಕ ಅಧಿಕಾರಿಗಳಿಗೆ ಬೆಲೆ ಇಲ್ಲ ಅನ್ನೋದು ಮತ್ತೊಮ್ಮೆ ಸಾಬೀತಾಗಿದೆ. ನಿಮ್ಮ ಶಾಸಕರ ಪುತ್ರನ ಈ ವರ್ತನೆಯ ಬಗ್ಗೆ ಏನ್ ಹೇಳ್ತೀರಿ, ಆತನ ಭಾಷೆಯ ಬಗ್ಗೆ ಏನ್ ಹೇಳ್ತೀರಿ ಅಂತ ಹೇಳಿ ಪ್ರಶ್ನಿಸಿದ್ದಾರೆ. ಅಲ್ಲದೆ ಮಹಿಳಾ ಅಧಿಕಾರಿಯ ವಿರುದ್ಧ ನಾಲಗೆ ಹರಿಬಿಟ್ಟು ನೀಚತನ ಪ್ರದರ್ಶನ ಮಾಡಿರುವಂತಹ ಬಸವೇಶ್ನನ್ನ ಗಡೀಪಾರು ಮಾಡಿ ಅಂತ ವಿಪಕ್ಷಗಳು ಆಗ್ರಹಪಡಿಸುತ್ತಿವೆ. ತಂದೆ ಜವಾಬ್ದಾರಿಯುತ ಸ್ಥಾನದಲ್ಲಿದ್ದಾರೆ, ಜನಪ್ರತಿನಿಧಿಯಾಗಿದ್ದಾರೆ ಅನ್ನೋದನ್ನ ಮರೆತು ಬಸವೇಶ್ ಅತ್ಯಂತ ಕೀಳು ಮಟ್ಟಕ್ಕಿಳಿದು ಒಬ್ಬರು ಮಹಿಳೆಯ ಜೊತೆಗೆ ಅಗೌರವವಾಗಿ ಮಾತನಾಡಿದ್ದು ನಿಜಕ್ಕೂ ಕೂಡ ಖಂಡನೀಯ. ಹಾಗಾಗಿ ಬಸವೇಶ್ ವಿರುದ್ಧ ಕ್ರಮ ಆಗಲೇಬೇಕಿದೆ.